ಎಸ್ ಇದು ಶುಕ್ರವಾರ ನೈಟು ಡಿನ್ನರ್ಗೆ ನಾನು ರಸಮ್ ಸಾಂಬಾರು ಅನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ರಸಮ್ ಸಾಂಬಾರು ನಾನು ಹೇಗೆ ಮಾಡ್ತೀನಿ ಬನ್ನಿ ತೋರಿಸ್ತೀನಿ. ನಮ್ಮ ಅಮ್ಮಂಗೆ ನಾನು ಮಾಡೋ ರಸಮ್ ಸಾಂಬಾರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಪೊಂಗಲ್ಲು ಹಾಗೆ ರಸಮ್ ಅಂತೂ ಕಂಪಲ್ಸರಿ ಫಿಕ್ಸು. ನಾನು ನಮ್ಮ ಅಮ್ಮ ಜೊತೆಗಿದ್ವಿ ಅಂದರೆ, ಅಮ್ಮನ ಮನೆಗೆ ನಾನು ಹೋದರೆ ಅಥವಾ ನಮ್ಮ ಮನೆಗೆ ಅಮ್ಮ ಬಂದರೆ 100% ಇವೆರಡು ಡಿಶಸ್ಸು ನನ್ನ ಹತ್ರ ಮಾಡಿಸ್ಕೊಂಡು ತಿಂದೆ ಹೋಗೋದವರು. ಸೊ ಬನ್ನಿ ರಸಮ್ ಸಾಂಬಾರು ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಅದಕ್ಕೆ ಟೊಮೆಟೊ ರಸಮ್ ನಾನು ಮಾಡ್ತಾ ಇರೋದು. ಏನೇನು ಬೇಕು, ಸಿಂಪಲ್ ಐಟಮು, ಸಿಂಪಲಾಗಿ ಮಾಡೋದು, ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ನೋದು ಅಷ್ಟೇ. ಬನ್ನಿ ತೋರಿಸ್ತೀನಿ. ಟೊಮೆಟೊ ರಸಮ್ಗೆ ಟೊಮೆಟೊನ ಇಂಪಾರ್ಟೆಂಟು. ಈ ಟೊಮೆಟೊನ ದಪ್ಪವಾಗಿ 4 ಭಾಗ ಮಾಡ್ಕೊತಾ ಇದ್ದೀನಿ. ಇದನ್ನು 4 ಭಾಗ ಮಾಡ್ಕೊಂಡ ಮೇಲೆ ಏನು ಮಾಡ್ಬೇಕು ಹೇಳ್ತೀನಿ ರೀ. 4 ಭಾಗ ಮಾಡ್ಕೊಂಡ ಈಗ ಈ ನೀರೊಳಗೆ ಈ ಟೊಮೆಟೊ ಪೀಸಸನ್ನು ಹಾಕ್ಬಿಡ್ಬೇಕು. ಹೀಗೆ ಟೊಮೆಟೊ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. 1 ಸ್ಪೂನ್ ಹಾಕ್ತಾಯಿದ್ದೀನಿ. ಆಮೇಲೆ ನೋಡ್ಕೊಂಡು ಟೇಸ್ಟಿಗೆ ಹಾಕಿದ್ರಾಗುತ್ತೆ. ಇದನ್ನು ಉಪ್ಪು ಹಾಕಿ ಈಗ ಇದನ್ನು ಬೇಯೋದಕ್ಕೆ ಇಡಬೇಕು. ನೋಡಿ, ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದ್ದು ಬೇಯಬೇಕು. ಇದನ್ನು ನೀವು ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು. ಕುಕ್ಕರಲ್ಲಿ ಹಾಕಿ ಒಂದು ವಿಷಲ್ ಹೊಡಿಸ್ಬಿಟ್ರೆ ಕರೆಕ್ಟ್ ಆಗುತ್ತೆ. ನಾನು ಸ್ವಲ್ಪ ಮಾಡ್ತಾಯಿದ್ದೀನಲ್ವಾ, ನಡೆಯುತ್ತೆ, ಎಲ್ಲ ಜೋಡಿಸ್ಕೊಳ್ಳೋದ್ರೊಳಗೆ ಬೆಂದೋಗುತ್ತೆ ಅಂತ ಹೇಳಿ ಹಿಂಗೆ ನೀರಲ್ಲಿ ಹಾಕಿ ಡೈರೆಕ್ಟಾಗಿ ಇಡ್ತಾಯಿದ್ದೀನಿ ಬೇಯೋದಕ್ಕೆ. ಓಕೆ, ಬೇರೆ ಏನೇನು ಐಟಮ್ಸ್ ಬೇಕು ತೋರಿಸ್ತೀನಿ, ಬನ್ನಿ. ಎಸ್, ಇಷ್ಟು ಬೇಕು ಐಟಮ್ಸು. ನೋಡಿ, ಕರಿಬೇವು, ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೊಂಡು ಇಟ್ಕೊಂಡಿದ್ದೀನಿ, ಒಣಮೆಣಸಿನ್ಕಾಯಿ, ಇದು ಕೊತ್ತಂಬರಿ ಲಾಸ್ಟಿಗೆ ಹಾಕೋದಕ್ಕೆ, ಸೊ ಆ ಕಡೆಗೆ ಇಟ್ಬಿಡೋಣ. ಇದು ಜೀರಿಗೆ ಪುಡಿ ಹಾಗೆ ಮೆಣಸಿನ ಪುಡಿ, ಇದನ್ನು ಲಾಸ್ಟಿಗೆ ಬೇಕು, ಆ ಕಡೆ ಇಡೋಣ. ಇದು ಖಾರದ ಪುಡಿ, ಇದು ರಸಮ್ ಪೌಡ್ರು, ರೆಡಿಮೇಡ್ ರಸಮ್ ಪೌಡ್ರು. ಯಾವುದಾದ್ರೂ ತಗೊಳ್ಳಿ, MTR, GRB, ಯಾವುದಾದ್ರೂ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತಗೊಳ್ಳಿ. ಇಷ್ಟೇ ಐಟಮ್ಸು. ಇದ್ರ ಜೊತೆಗೆ ಟೊಮ್ಯಾಟೋವನ್ನು ನಾನು ಸಿಪ್ಪೆಯನ್ನು ತೆಗೆದುಬಿಟ್ಟು ಹಿಂಗೆ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಕೋಬೇಕು ಟೊಮ್ಯಾಟೋನ, ಆಯಿತಾ. ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಜಾರ್ಗೆ ಹಾಕ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದು ಹಿಂಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಓಕೆ, ರುಬ್ಕೊಂಡು ಬರ್ತೀನಿ ಇವಾಗ. ಈ ಥರ ರುಬ್ಕೊಂಡು ಬಂದಿದ್ದೀನಿ. ಮಧ್ಯೆ ಒಂದೊಂದು ಪೀಸ್ ಇದ್ದರೆ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಮಧ್ಯೆ ಒಂದು ಸ್ವಲ್ಪ ಟೊಮೆಟೊ ಪೀಸ್ ಸಿಗಬೇಕು. ಸೊ ಹಿಂಗೆ ರುಬ್ಬಿದ್ದೀನಿ. ಬನ್ನಿ ಒಗ್ಗರಣೆ ಹಾಕ್ಬಿಟ್ಟು ಮಾಡಿಬಿಡೋಣ ಸಾಂಬಾರು. ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಡಬೇಕು. ಆನಂತರ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು, ಸ್ವಲ್ಪ ಹಾಕಿ ಸಾಕು. ಆನಂತರ ಸಾಸಿವೆ ಸಿಡಿಬೇಕಾದ್ರೆ ಬೆಳ್ಳುಳ್ಳಿ, ಇದೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ನೆಕ್ಸ್ಟು ಕರಿಬೇವು, ಒಣಮೆಣಸಿನಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಒಂದು ಸರಿ ಗೀರ ಅನ್ನಿಸ್ಬಿಡ್ಬೇಕು. ಇದೆಲ್ಲ ಒಗ್ಗರಣೆ ಫ್ರೈ ಆದಮೇಲೆ ಬಿಟ್ಕೊಂಡಿರ್ತೀವಲ್ಲ ಟೊಮ್ಯಾಟೊ, ಅದನ್ನು ಹಾಕಬೇಕು. ಆನಂತರ ನೋಡಿ, ಇದು ಟೊಮ್ಯಾಟೊ ಬೇಯಿಸ್ಕೊಂಡಿದ್ವಲ್ಲ, ಆ ನೀರನ್ನು ಮಿಕ್ಸಿ ಜಾರ್ ಒಳಗೆ ಹಾಕ್ಬಿಟ್ಟು ಅದನ್ನು ತೊಳೆದು ಇದ್ರೊಳಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕು. ಅದೆಲ್ಲ ತೊಳೆದು ಹಾಕಿದ್ದೀನಲ್ವಾ, ಅದಕ್ಕೆ ನೀರು ಆಲ್ರೆಡಿ ಜಾಸ್ತಿ ಆಗಿದೆ. ಇನ್ನೊಂದು ಅರ್ಧ ಲೋಟ ನೀರು ಹಾಕಿಬಿಟ್ರೆ ಕರೆಕ್ಟ್ ಆಗುತ್ತೆ. ಇಷ್ಟನ್ನು ಹಾಕಿ ಒಂದು ಸರಿ ಹಿಂಗೆ ಅಲ್ಲಾಡಿಸ್ಬಿಡಿ. ನೋಡಿ, ಇಷ್ಟು ತೆಳ್ಳಗಿದೆ. ಓಕೆನಾ? ಹಿಂಗೆ ಇರಲಿ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಿದರೂ ಏನು ತೊಂದರೆ ಇಲ್ಲ, ಸೂಪರಾಗಿರುತ್ತೆ. ರಸಮ್ ಅಂದರೆ ತೆಳ್ಳಗಿರಬೇಕು, ನೀರು ಥರ ಇರಬೇಕು ಅದು ರಸಮ್, ಹಂಗಾದರೆ ಚೆನ್ನಾಗಿ. ಈ ಟೈಮಲ್ಲೇ ರಸಮ್ ಪೌಡ್ರು ಮತ್ತು ಖಾರದ ಪುಡಿನ ಹಾಕಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತೇಳಿ ಅಷ್ಟೇ ಈಗಲೇ ಹಾಕಬೇಕು. ಒಗ್ಗರಣೆಗೆ ಹಿಂಗೊಂದು ಹಾಕ್ಬಿಟ್ಟಿದ್ರೆ ಚೆನ್ನಾಗಿತ್ತು. ನೋಡಿ, ನಾನು ಮರ್ತೇ ಬಿಟ್ಟೆ ನಿಮಗೆ ತೋರಿಸೋ ಇದರಲ್ಲಿ. ಹಿಂಗೆ ಹಾಕಬೇಕು. ಹಿಂಗೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತಾ ಇದೆ ಸಾಂಬಾರು. ಸೊ ಇನ್ನೂ ಸ್ವಲ್ಪ ನೀರನ್ನು ಹಾಕ್ತೀನಿ ನಾನು. ಇನ್ನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಇನ್ನೊಂದು ಅರ್ಧ ಲೋಟ. ನೋಡಿ, ನಾನು ಒಂದು ದಪ್ಪ ಟೊಮೆಟೊನು ಇನ್ನೊಂದು ಸಣ್ಣ ಟೊಮೆಟೊ ತೊಗೊಂಡಿದ್ದೆ. ಅಷ್ಟಕ್ಕೆ ಏನಿಲ್ಲ ಅಂದರೂ 1-2 ಗ್ಲಾಸ್ ನೀರು ಯೂಸ್ ಮಾಡಿದ್ದೀನಿ ನಾನು. ಹಂಗೆ ಹಾಕಿದ್ರೇ ಕರೆಕ್ಟಾಗಿ ಆಗುತ್ತೆ ಪ್ರಮಾಣ. ಈಗ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಕುದಿಯಕ್ಕೆ ಬಿಡಬೇಕು. ಹಿಂಗು ಅಕಸ್ಮಾತ್ ಒಗ್ಗರಣೆ ಹಾಕೋದನ್ನು ಮರ್ತ್ವಿ ಅಂದ್ಕೊಳ್ಳಿ, ಏನು ಮಾಡ್ಬೋದು, ಈ ಸ್ಟೇಜಲ್ಲೂ ಹಾಕ್ಬೋದು. ಸೂಪರಾಗೇ ಇರುತ್ತೆ, ಏನು ಟೇಸ್ಟ್ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ಈಗ ಒಂದು ಸ್ವಲ್ಪ ಹಿಂಗೆ ಕೂಡ ಹಾಕ್ತೀನಿ ಈ ಸ್ಟೇಜಲ್ಲೇ, ಒಗ್ಗರಣೆಗೆ ಹಾಕೋದನ್ನು ಮರ್ತಿದ್ದೀನಲ್ವ. ಸೊ ಹಾಕ್ತಾಯಿದ್ದೀನಿ ಹಿಂಗನ್ನು. ನೋಡಿ, ಈ ರಸಮ್ಮಿಗೆ ಹಿಂಗೇ ಟೇಸ್ಟ್ ಕೊಡೋದು, ಇದೇ ಮೇಯ್ನ್ ಇಂಗ್ರೀಡಿಯೆಂಟು. ನಾವು ಇದನ್ನೇ ಮರೆತುಬಿಟ್ಟಿದ್ವಲ್ಲ. ಸೊ ಸ್ಯಾಟ್, ಮೆಣಸು, ಜೀರಿಗೆ ಯಾವ್ಯಾವ ಒಂದು ಅಡುಗೆಗೆ ಯೂಸ್ ಮಾಡ್ತೀವಿ, ಆ ಅಡುಗೆಗೆ ಹಿಂಗು ಇದ್ರೇ ಚಂದ. ಹಿಂಗು ಮೇನ್ ಇಂಗ್ರೀಡಿಯೆಂಟು. ನೋಡಿ, ಪೊಂಗಲ್ ಮಾಡುವಾಗಲೂ ಅಷ್ಟೇ ಹಿಂಗೆ ಹಾಕಿದರೆ ಅದು ಬೇರೆಯೇ ಟೇಸ್ಟ್ ಕೊಡುತ್ತೆ. ನೀವು ಯಾವುದೇ ಸಾಂಬಾರು ಮಾಡಿ, ಯಾವುದೇ ಪಲ್ಯ ಮಾಡಿ, ಈವನ್ ತಿಂಡಿಗಳಿಗೂ ಅಷ್ಟೇ ನೀವು ಹಿಂಗಿನ ಒಗ್ಗರಣೆ ಹಾಕ್ಬೋದು. ಅದು ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಕೆಲವರು ಅದು ಹಿಂಗೆ ಸ್ಮೆಲ್ ಇರುತ್ತೆ, ಹಾಗಾಗುತ್ತೆ ಹೀಗಾಗುತ್ತೆ, ಚೆನ್ನಾಗಾಗಲ್ವೇನೋ. ಇಲ್ಲ, ನಾನು ಫಸ್ಟಿಗೆ ಹಂಗೆ ಅಂದ್ಕೊಂಡಿದ್ದೆ. ಹಿಂಗು ನಾರ್ಮಲಾಗಿ ಸ್ಮೆಲ್ ನೋಡೋಕ್ಕೆ ಬೇರೆ ಥರ ಇರುತ್ತೆ, ಬಟ್ ಅಡುಗೆಗೆ ಹಾಕಿದಾಗ ಅದು ಬೇರೆಯೇ ಲೆವೆಲಲ್ಲಿ ಟೇಸ್ಟ್ ಕೊಡ್ತಾ ಇರುತ್ತೆ. ಅದ್ರ ಫ್ಲೇವರ್ ಬೇರೆ ಥರನೇ ಇರುತ್ತೆ, ಗೊತ್ತಾಗೋದೇ ಇಲ್ಲ ನಮಗೆ. ಸೊ ಹಿಂಗನ್ನು ಯೂಸ್ ಮಾಡಿ, ತುಂಬ ಒಳ್ಳೆಯದು. ಡೈಜೆಷನ್ ಚೆನ್ನಾಗಾಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ದೂರ ಆಗುತ್ತೆ. ಆ್ಯಂಡ್ ಶೀತದ ಮೈನವರು ಯಾರಿರ್ತಾರೆ ಅವರಿಗೆ ರೆಗ್ಯುಲರಾಗಿ ಹಿಂಗೆ ಯೂಸ್ ಮಾಡೋದ್ರಿಂದ ಸ್ವಲ್ಪ ಶೀತ ಕೂಡ ಕಡಿಮೆ ಆಗುತ್ತೆ. ನೋಡಿ, ಇದು ಕುದೀತಾ ಇದೆ, ಚೆನ್ನಾಗಿ ಕುದೀಲಿ. ಇನ್ನೂ ಸ್ವಲ್ಪ ಕುದಿಯುತ್ತಾ ಇದೆ. ನೀವೆಲ್ಲ ಅಂದ್ಕೊಂಡಿರ್ಬೋದು, ಇವಮ್ಮ ಯಾಕೆ ಉಪ್ಪು ಹಾಕಲಿಲ್ಲ ಅಂತ. ಆಗಲೇ ಟೊಮೆಟೊ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದ್ವಲ್ವಾ, ಅದಕ್ಕೆ ಉಪ್ಪನ್ನು ಸದ್ಯಕ್ಕೆ ಹಾಕಿಲ್ಲ. ಇದು ಜೀರಿಗೆ ಪುಡಿ ಹಾಗೆ ಮೆಣಸಿನ ಪುಡಿ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದೆರಡನ್ನೂ ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಖಾರದ ಇದೆಲ್ಲ ಚೇಂಜ್ ಆಗುತ್ತೆ. ಆ ಟೈಮಲ್ಲಿ ಉಪ್ಪು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಹೇಗಿದೆ ಅಂತ ಟೇಸ್ಟ್ ನೋಡಿಕೊಂಡು ನಾನು ಉಪ್ಪನ್ನು ಹಾಕ್ತೀನಿ. ಮಿಕ್ಸ್ ಮಾಡಿಬಿಡೋಣ. ಜೀರಿಗೆ ಪುಡಿ ಹಾಗೆ ಮೆಣಸಿನ ಪುಡಿ ಹಾಕಿದ್ವಲ್ಲ,
ಮಿಕ್ಸ್ ಮಾಡಿ ನೋಡಿ 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 ಹೇಗಿದೆ 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 ರಸಮ್ಮು. ಈ ಟೈಮಲ್ಲಿ ಉಪ್ಪು ಖಾರ ಟೇಸ್ಟ್ ನೋಡೋದಪ್ಪ. ಉಪ್ಪು ಕಡಿಮೆ ಆಗಿದ್ರೆ ಉಪ್ಪನ್ನು ಹಾಕೋದು, ಖಾರ ಕಡಿಮೆ ಆಗಿದ್ರೆ ಸ್ವಲ್ಪ ಖಾರದ ಪುಡಿ ಹಾಕೋದು. ಖಾರ ಕಡಿಮೆ ಆಗಲ್ಲ, ಮೆಣಸಿನ ಪುಡಿ ಕೂಡ ಹಾಕಿದ್ವಿ, ಖಾರದ ಪುಡಿ ಹಾಕಿದ್ದೀವಿ, ರಸಮ್ ಪೌಡ್ರಲ್ಲಿ ಕೂಡ ಸ್ವಲ್ಪ ಖಾರ ಇರುತ್ತೆ. ಉಪ್ಪಂತೂ ಲೈಟಾಗಿ ಕಡಿಮೆ ಆಗಿರ್ಬೋದು, ಹಾಕಿ ತೋರಿಸುವೆ. ಟೇಸ್ಟ್ ನೋಡಿದ್ವಿ, ಉಪ್ಪು ಕಡಿಮೆ ಆಗಿಲ್ಲ, ಖಾರನೂ ಕಡಿಮೆ ಆಗಿಲ್ಲ, ಎಲ್ಲ ಕರೆಕ್ಟಾಗಿದೆ. ಸೊ ಏನೂ ಆ್ಯಡ್ ಮಾಡಲಿಲ್ಲ. ಕೊತ್ತಂಬರಿ ಒಂದನ್ನು ಹಾಕ್ಬಿಟ್ಟು ಗಿರ ಗಿರ ಅಂತ ಹಿಂಗೆ ಅಲ್ಲಾಡಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ರೆ ಮುಗದೆ ಹೋಯ್ತು. ಇಷ್ಟೇ ರಸಮ್. ನೋಡಿ ಈ ಹೈ ಫ್ಲೇಮಲ್ಲಿಟ್ಟು ಹೇಗೆ ಕುದೀತಾ ಇದೆ, ಲೋ ಫ್ಲೇಮಲ್ಲಿಟ್ಟರು ಕುದೀತಾ ಇದೆ. ಈ ಸ್ಟೇಜಲ್ಲಿ ಆಫ್ ಮಾಡಿದರೆ ಮುಗೀತು. ರಸಮ್ ಅಂತೂ ಸಖತ್ತಾಗಿದೆ, ಅನ್ನಕ್ಕೆ ಸೂಪರಾಗಿರುತ್ತೆ. ಅನ್ನಕ್ಕೆ ರಸಮ್ ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊಂಡು ಅನ್ನ ತಿಂದಾದಮೇಲೆ ಲಾಸ್ಟಿಗೆ ಉಳಿಯುತ್ತಲ್ವ ರಸ, ಅದನ್ನು ಕುಡಿಬೇಕು ಕಣ್ರಿ, ಸಖತ್ತಾಗಿರುತ್ತೆ. ಮಾಡ್ಕೊತೀನಿ. ಕೆಮ್ಮು ನೆಗಡಿ ಕಫ ಈ ಥರ ಏನಾದರೂ ಆದಾಗ ಈ ಥರ ಸಾಂಬಾರು ಮಾಡ್ಕೊಂಡು ತಿನ್ನೋದು ಕುಡಿಯೋದು ಮಾಡಿದ್ರೆ ಸಖತ್ತಾಗಿರುತ್ತೆ. ನನಗಂತೂ ನಮ್ಮ ಅಮ್ಮನೇ ನೆನಪಾಗ್ತಾರೆ. ಯಾಕಂದರೆ ನಾನು ಈ ಥರ ರಸಮ್ ಮಾಡಿದ ತಕ್ಷಣ ಒಂದು ಗ್ಲಾಸ್ ತೊಗೊಂಡು ಬಂದುಬಿಡ್ತಾರೆ. ಆಯ್ತಾ ಆಯ್ತಾ ಅಂತ ಹಿಂಗೆ ಕುದಿಯುವಾಗ ಹಂಗೆ ಹಾಕಿಸ್ಕೊಂಡು ಕುಡಿದು ಬಿಡ್ತಾರೆ ಅವರು ಒಂದು ದೊಡ್ಡದಲ್ಲಿ. ಸೊ ಮಿಸ್ಸಿಂಗ್ ಮೈ ಮಮ್ಮಿ. ಓಕೆ, ಅನ್ನ ಸಾಂಬಾರು ಬಡಿಸ್ಕೊಂಡು ಅದನ್ನು ತೋರಿಸ್ಬಿಡುವೆ. ಸ್ಟೇ ಟ್ಯೂನ್ಡ್. ಎಸ್, ನಾನು ಅನ್ನ ಸ್ವಲ್ಪ ಮೆತ್ತಗೆ ಮಾಡೋದು ಅನ್ನ ಸಾಂಬಾರಿಗೆ, ಯಾಕಂದರೆ ತನ್ನ ತಿಂತಾಳಲ್ವ ಸ್ವಲ್ಪ ಸ್ಮೂತಾಗಿರಲಿ ಅಂತೇಳಿ. ಆ್ಯಂಡ್ ಅನ್ನ ಸಾಂಬಾರಿಗೆ ಅನ್ನ ಮೆತ್ತಗಿರ್ತಾನೆ ಚೆನ್ನಾಗೆ. ಅನ್ನ ಹಾಕಿದ್ವಿ, ಈಗ ರಸಮನ್ನ ಹಾಕುವ ಸಮಯ. ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ರಸಮು, ಸೂಪರಾಗಿದೆ ರಸಮು. ನೋಡೋಕ್ಕೂ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ. ನೋಡಿ ನಾವು ಈ ಥರನೇ ಅಪ್ಪ ಫುಲ್ ತೆಳ್ಳ ಕಲಿಸ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿ ಹಂಗೆ ಹಿಂಗೆ ಹಾಕೊಳ್ಳೋದು. ಸಾಂಬಾರು ಜಾಸ್ತಿನೇ ಹಾಕೋದು. ಸುಡ್ತಾ ಇದೆ. ಎಸ್, ಸೂಪರಾಗಿದೆ. ಎಸ್, ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಟೇಸ್ಟ್ ಮಾಡ್ತಾ ಇದ್ದೀನಿ. ಸೂಪರ್ ಸೂಪರ್ ಕಣ್ರಿ ಅನ್ನ ರಸಮು. ಇದು ಸಿಂಪಲ್ ವೇ ಮಾಡ್ಕೊಳ್ತೀನಿ, ಚೆನ್ನಾಗಿದೆ. ತುಂಬ ಈಸಿಯಾಗಿ ಮಾಡ್ಬೋದು. 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಸಾಂಬಾರು. ಟೊಮೆಟೊ ಒಂದು ಬೇಯಿಸಿಟ್ಕೋಬೇಕು ಅಷ್ಟೇ. ನೀರನ್ನೇ ನೋಡೋಕ್ಕೆ ನೀರು ಥರ ಇರುತ್ತಂತೆ. ಕತೆ ಹೇಳ್ಕೊಂಡು ಊಟ ಮಾಡಿಸ್ತಿದ್ದಾರೆ ಕಾರ್ತಿಕ್ ಅವರು. ಏನು ತಿಂತಾ ಇದೆಯಮ್ಮ ಗುಂಡು? ಯಾಕೆ ರಸಮನ್ನ ಬೇಡವಾ? ನಾನು ಬೆಳಗ್ಗೆಯಿಂದ ಚೆನ್ನಾಗಿ ಆಟ ಆಡಿ, ಹಾಗೆ ನಾವು ಹೊರಗೆಲ್ಲ ಹೋಗಿದ್ವಲ್ಲ, ಅಲ್ಲಿಗೆಲ್ಲ ಬಂದು ಸುತ್ತಾಡಿ ಎಲ್ಲ ಸುಸ್ತಾಗಿ ಬೇಗ ಮಲ್ಕೊಂಬಿಟ್ಟಿದ್ಲು ನಾನು ಅಡುಗೆ ಮಾಡೋದ್ರೊಳಗೆ. ಆ ನಂತರ ಅಡುಗೆ ಮುಗಿಸಿ ಇವಾಗ ಎದ್ದೇಳಿಸಿ ಊಟ ಮಾಡಿಸ್ತಾ ಇದ್ದೀವಿ. ಕಾರ್ತಿಕ್ಕೆ ಊಟ ಮಾಡಿಸ್ತಿದ್ದಾರೆ. ನಮ್ಮ ಮಾತು ಕೇಳಲ್ಲ. ಅದಕ್ಕೆ ಅವ್ರಿಗೆ ಬಿಟ್ಟಿದ್ದೀವಿ. ಯಾಕಂದರೆ ನಿದ್ದೆ ಹೋಗಿದ್ರಲ್ಲ, ಇವಾಗ ಪೂರ್ತಿ ಹೊಡೆದೇ ತಿನ್ನಿಸ್ಬೇಕು. ನನ್ನ ಹತ್ರ ಅಂದರೆ ವಾದ ಮಾಡ್ತಾಳೆ. ಸೊ ಕಾರ್ತಿಕ್ಗೆ ಬಿಟ್ಟಿದ್ದೀನಿ. ಪಕ್ಕದ ಮನೆಯಲ್ಲಿ ಅವ್ರ ಫ್ರೆಂಡು ನೋಡಿದ್ರಲ್ವ ಮಧ್ಯಾಹ್ನ, ಆ ಫ್ರೆಂಡಿಗೆ ಇವತ್ತೇನು ಮಾಡಿದಾಳೆ ಗೊತ್ತಾ, ತಾನು ಸಂಜೆ ಚೂಟ್ ಬಿಟ್ಟಿದ್ದಾಳೆ, ಇಲ್ಲಿಗೆ ಚೂಟ್ ಬಿಟ್ಟು ಕಳಿಸಿದ್ದಾಳೆ. ಕಾರಣ ಏನು ಅಂದರೆ, ಇವಳು ಆಟ ಸಾಮಾನು ಅವಳು ಮುಟ್ಟಿದ್ಲು ಅಂಥೇಳಿ. ಮುಂಚೆ ಎಲ್ಲ ಆಟ ಆಡಿದ್ದಾರೆ, ಎಲ್ಲ ಆಗಿದೆ, ಇವಳು ಆಟ ಸಾಮಾನು ಅವಳು ಕೊಟ್ಟು ಎಲ್ಲ ಆಟ ಆಡ್ತಿದ್ದಾರೆ. ಬಟ್ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮೇಡಮ್ ಅವ್ರ ಪರ್ಮಿಷನ್ ತೊಗೊಂಡೆ ಆ ಪಾಪು ಮುಟ್ಬಿಟ್ಟಿದ್ದಾಳೆ ಅಂತ ಅವಳಿಗೆ ಜಿಗಿಟಿ ಕಳಿಸಿದ್ದಾಳೆ. ಸಾರಿ ಕೇಳು ಅಂತ ಕರ್ಕೊಂಡು ಹೋದರೆ ಸಾರಿ ಕೇಳ್ತಾ ಇಲ್ಲ. ಪಪ್ಪಿ ಕೊಡು ಅಂದರೆ ಪಪ್ಪಿ ಕೊಡ್ತಿದ್ದಾಳೆ, ಆದರೆ ಸಾರಿ ಮಾತ್ರ ಕೇಳ್ತಾ ಇಲ್ಲ. ಕೊನೆಗೆ ಹಾಗೂ ಹೀಗೂ ಹೇಳಿದ ಮೇಲೆ ಸಣ್ಣ ಧ್ವನಿಯಲ್ಲಿ ಸಾರಿ ಕೇಳಿ ಅವ್ಳ ಫ್ರೆಂಡಿಗೆ ಹಗ್ ಮಾಡಿ ಒಂದಾಗ್ಬಿಟ್ಟು ಇಬ್ಬರೂ ತಿರ್ಗಾ ಮತ್ತೆ ಸಂಜೆಯಿಂದ ಫುಲ್ಲು ಕೋಣಿ ಮನೆ ಎಲ್ಲ ಚಿತಾಲ್ ಪತಾಲ್ ನಮ್ಮ ಮೇಡಮ್ ಅವರು. ಇದಾಗಿತ್ತು ಇವತ್ತಿನ ತರಲೆ. ಬಟ್ ಆ ಟೈಮಲ್ಲಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದನ್ನು, ಹಾಗಾಗಿ ಸ್ಟೋರಿ ಹಂಗೆ ಹೇಳಿದೆ. ವೀಡಿಯೋ ಮಾಡೋ ಪರಿಸ್ಥಿತಿಲೇ ಇರಲಿಲ್ಲ. ಏನು ಮಾಡಿದೆ ಅಂದರೆ ಹೇಳೋಕ್ಕೆ ರೆಡಿ ಇರಲಿಲ್ಲ ನಮ್ಮ ಮೇಡಮು. ಸೊ ಅಲ್ಲಿ ಹೋಗಿ ಚುಮ್ಮಿನೇ ಕೇಳಿಬಿಟ್ಟು ಹಿಂಗೆ ಆಗಿದೆ ಅಂತ ಹೇಳಿದ್ದವಳು. ಸೊ ಸಮಾಧಾನ ಮಾಡಿ ಬಂದ್ವಿ. ಅವ್ರು ತುಂಬ ಸೆನ್ಸಿಟಿವು, ನಮ್ಮದು ನೋಡಿರಿ ಫುಲ್ ಘಾಟಿ. ನಿಮ್ಮ ಮನೆಯಲ್ಲೂ ನಿಮ್ಮ ಮಕ್ಕಳು ಹಿಂಗೇನಾ ಘಾಟಿನ ಅಥವಾ ಸೆನ್ಸಿಟಿವಾ? ಎಸ್, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದನ್ನು. ಇದೇನು ರೀ ಪಾಕಿಸ್ತಾನ ಇಂಡಿಯಾ ಯುದ್ಧ ಅಂತ ಬೇರೆ ಹೇಳ್ತಾ ಇದ್ದಾರೆ. ಬೆಂಗಳೂರಲ್ಲಿರೋರು ಏನು ಕತೆನೋ ಗೊತ್ತಿಲ್ಲ. ಇದ್ದರೆ ಮುಂದಿನ ವರ್ಷ ಯುಗಾದಿ, ಇಲ್ಲಾಂದರೆ ಗೋವಿಂದ ಸಮಾಧಿ. ಬಾಯ್. ಇದಾಗಿತ್ತು ಇವತ್ತಿನ ವ್ಲಾಗು, ನಮ್ಮ ಶುಕ್ರವಾರದ ವ್ಲಾಗ್ ಇದಾಗಿತ್ತು. ನಿಮಗೆ ಈ ವ್ಲಾಗು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವ್ಲಾಗು ಹೇಗಿತ್ತು ಅಂತೇಳಿ. ಎಸ್, ಥ್ಯಾಂಕ್ ಯು.